ಸಫ್ದರ್ ಹಶ್ಮಿ ಬಾದಲ್ ಸರ್ಕಾರ್ ನೆನಪಿನ ರಾಜ್ಯ ಮಟ್ಟದ ಬೀದಿ ನಾಟಕೋತ್ಸವ ಇತ್ತೀಚೆಗೆ ಗಾಂಧಿ ಕುಟೀರ ಚಿತ್ರಕಲಾ ಪರಿಷತ್ ಆವರಣದಲ್ಲಿ ನಡೆಯಿತು. ಬಾದಲ್ ಸರ್ಕಾರ್ ತೃತೀಯ ರಂಗಭೂಮಿ ಪರಿಕಲ್ಪನೆ ಮತ್ತು ಪ್ರಭಾವಗಳ ಕುರಿತು ವಿಚಾರಗೋಷ್ಠಿ ನಡೆಯಿತು. ಈ ವಿಷಯದ ಕುರಿತು ಚಲನಚಿತ್ರ ರಂಗಭೂಮಿ ನಟ ನಿರ್ದೇಶಕ ಸುರೇಶ್ ಆನಗಳ್ಳಿ ಮಾತನಾಡಿದರು. ಬಾದಲ್ ಸರ್ಕಾರ್ ಅವರ ಕೊಡುಗೆ ಕರ್ನಾಟಕಕ್ಕೆ ತುಂಬ ದೊಡ್ಡದು. ಅವರ ಏವಮಿಂದ್ರಜಿತ್ ಮೊದಲನೇ ಬಾರಿಗೆ ಇಲ್ಲಿ ದಾವಣಗೆರೆಯಲ್ಲಿ ಬೆಂಗಳೂರಿನ ಆಚೆಗೆ ಹೋಗಿ ಪ್ರದರ್ಶನಗೊಂಡಾಗ ಅದೊಂದು ಮಾಡೆಲ್ ಥರ ಆಯಿತು. ಎಲ್ಲ ಬೆಂಗಳೂರಿನ ತಂಡಗಳನ್ನು ಹೊರಗಿನ ತಂಡಗಳು ಕರೆಸೋದು, ಆಡಿಸೋದು, ಆಮೇಲೆ ಹೊರಗಿನ ತಂಡಗಳನ್ನು ಇಲ್ಲಿ ಕರೆಸೋದು. ಈಗ ಅಂತೂ ಕರ್ನಾಟಕ ಅನ್ನೋದು ಇಡೀ ದೇಶದಲ್ಲೇ ಒಂದು ತಂಡ ಇನ್ನೊಂದು ಊರಿಗೆ ಹೋಗಿ ಪ್ರದರ್ಶನ ಕೊಡುವ ಒಂದು ಚಳವಳಿ ಇದೆಯಲ್ಲ, ಅದು ಶುರುವಾಗಿದ್ದೇ ಈ ಬಾದಲ್ ಸರ್ಕಾರ್ ಅವರ ಆ ಏವಂ ಇಂದ್ರಜಿತ್ ನಾಟಕದಿಂದಾಗಿ. ಆಮೇಲೆ ಇದು ಕಪ್ಪಣ್ಣವರಿಗೆ ಗೊತ್ತಿರುತ್ತೆ ಆ ಇತಿಹಾಸ, ನಾವೆಲ್ಲ ನೋಡಿದವರಲ್ಲ. ದಾವಣಗೆರೆಯಲ್ಲಿ ಮೊದಲನೇ ಪ್ರದರ್ಶನ ಆಯಿತು, ಅದು ಎರಡನೇ ಪ್ರದರ್ಶನ ಆಯಿತು ಅಂತ ಕಾಣುತ್ತೆ ಸಾಹಿತ್ಯ ಸಮ್ಮೇಳನದಲ್ಲಿ. ಅದರ ನಂತರ ಈ ಒಂದು ಪದ್ಧತಿ ನಮ್ಮ ಕನ್ನಡದಲ್ಲಿ ಹುಟ್ಟು ಬಂತು ಮತ್ತು ಚಳವಳಿ ಗಟ್ಟಿ ಆಗೋದಕ್ಕೆ ಇದು ಒಂದು ಕಾರಣ. ಇನ್ನೊಂದು ಅಸಂಗತ ನಾಟಕಗಳು. ಬಾದಲ್ ಸರ್ಕಾರ್ ಅವರ ಬ್ರ್ಯಾಂಡ್ ಇದೆಯಲ್ಲ, ಅಸಂಗತ ನಾಟಕದ ಬ್ರ್ಯಾಂಡ್, ಅದು ಯುರೋಪಿಯನ್ ಬ್ರ್ಯಾಂಡ್ಗಿಂತ ಸ್ವಲ್ಪ ಭಿನ್ನವಾದ್ದು. ಆ ಮಾರ್ಗದಲ್ಲಿ ಅನೇಕ ನಾಟಕಗಳು ನಮ್ಮಲ್ಲಿ ರಚನೆ ಆಗಿದ್ದಾವೆ. ಅಸಂಗತ ನಾಟಕದ ರಚನೆಯ ಒಂದು ಪದ್ಧತಿ ಶುರುವಾಯಿತು, ಆಮೇಲೆ ಅನ್ಫಾರ್ಚುನೇಟ್ಲಿ ಅದು ನಿಂತು ಕೂಡ ಹೋಯಿತು ಯಾವುದೋ ಕಾರಣಕ್ಕೆ. ಇನ್ನೊಂದು ಅವರ ಮೂರನೇ ರಂಗಭೂಮಿ ನಮ್ಮ ಕೈಗೆ ಸಿಕ್ಕಿದ ಮೇಲೆ, ಕರ್ನಾಟಕದ ಸಮುದಾಯದ ಕೈಗೆ ಸಿಕ್ಕಿದ ಮೇಲೆ ಇದು ಹಳ್ಳಿಗಳಲ್ಲಿ ಅದರ ಪ್ರದರ್ಶನಗಳಾಗ್ತಾಯಿದೆ. ತುಂಬ ಸ್ಪ್ರೆಡ್ ಆಗಿದೆ, ಥಿಯೇಟ್ರ್ ಅನ್ನೋದು ತುಂಬ ಸ್ಪ್ರೆಡ್ ಆಗಿದೆ ಈಗ. ಅದು ಎಷ್ಟು ಮಟ್ಟಿಗೆ ಆಗಿದೆ ಅಂದರೆ, ನಿನ್ನೆ ಮೊನ್ನೆ ಯಾವುದೋ ಒಂದು ಫಂಕ್ಷನ್ಗೆ ಹೋಗಿದ್ದೆ, ನನ್ನ ಜೊತೆಗೆ ವರ್ಕ್ಶಾಪ್ನಲ್ಲಿದ್ದ ಒಬ್ಬ ಹುಡುಗ, ನನ್ನಿಂದ ಟ್ರೈನಿಂಗ್ ಆದವು. ಅವನು ಏನು ಮಾಡ್ತಾಯಿದ್ದಿ ಕೇಳಿದ್ರೆ, ನಾನು ಬೀದಿ ನಾಟಕ ಮಾಡ್ತಾಯಿದ್ದೀನಿ ಅಂದ. ಹೇಗೆ ಇದರಲ್ಲಿ ಬದುಕೋದಕ್ಕಾಗತ್ತಾ ಕೇಳಿದೆ. ಅವನು ಭಾರಿ ಶ್ರೀಮಂತ, ಒಳ್ಳೆ ಕಾರೆಲ್ಲ ಇಟ್ಕೊಂಡಿದ್ದಾನೆ. ಸೊ 10,000 ಶೋ ಮಾಡಿದ್ದಾನಂತೆ. ಈಗ ಬೀದಿ ನಾಟಕ ಅನ್ನೋದು ಈ ಥರ ಹಣಗಳಿಕೆಯ ಮಾಧ್ಯಮ ಕೂಡ ಆಗಿದೆ, ಮತ್ತು ಅದರ ಹೆಸರಲ್ಲಿ ಯೂನಿಯನ್ಗಳು ಇವುಗಳೆಲ್ಲ ಆಗಿದೆ. ಇದು ಒಂದು ದುರಂತವೂ ಹೌದು. ಈ ಬೀದಿ ನಾಟಕ ಅದು ಸರಿಯಾದ ಕಾಯಿನಿಂಗ್ ಅಂತ ನನಗನ್ಸಲ್ಲ. ಯಾಕಂದರೆ ಬೀದಿಯಲ್ಲಿ ಮಾಡೋದೆಲ್ಲವುದೂ ಬೀದಿ ನಾಟಕ ಆದರೆ, ಇದಕ್ಕೆ ಸರಿಯಾದ ಹೆಸರು ಏನಂತಂದರೆ ಎಜಿಟ್ ಪ್ರಾಪ್ ಥಿಯೇಟ್ರ್ ಅಂತ ಕರೀತಾರೆ. ಇದನ್ನು ಅಕಾಡೆಮಿಕಲಿ ಎಜಿಟ್ ಪ್ರಾಪ್ ಥಿಯೇಟ್ರ್ ಅಂತ ಕರೀತಾರೆ. ಬೀದಿ ನಾಟಕವೂ ಇತ್ತು ನಮ್ಮಲ್ಲಿ. ಸುಮಾರು 2,500 ವರ್ಷಗಳಷ್ಟು ಹಿಂದೆಯೇ ಬೀದಿ ನಾಟಕ ನಮ್ಮ ದೇಶದಲ್ಲಿತ್ತು. ಅದು ಎಷ್ಟರ ಮಟ್ಟಿಗೆ ಸ್ಟ್ರಾಂಗ್ ಆಗಿತ್ತಂದರೆ, ಇಡೀ ನಮ್ಮ ದೇಶದ ರಂಗಭೂಮಿಯ ಇತಿಹಾಸವನ್ನು ನಾವು ಇವತ್ತು ನೋಡಿದರೆ, ನಾಟ್ಯಶಾಸ್ತ್ರ ಅನ್ನೋದು ನಿರ್ಮಾಣ ಆಗಿದ್ದು ಮತ್ತು ರಂಗಮಂಟಪಗಳು ನಿರ್ಮಾಣ ಆಗಿದ್ದೇನೆ ಈ ಬೀದಿ ನಾಟಕದ ಪ್ರಭಾವವನ್ನು ತಡೆಗಟ್ಟಲು. ಅದು ಬೇರೆಯದಾದ ಒಂದು ಇತಿಹಾಸ ಆಗುತ್ತೆ, ಒಂದು ಅಕಾಡೆಮಿಕ್ ಆದ ಚರ್ಚೆ ಆಗುತ್ತೆ. ಒಂದಂತೂ ನಮಗೆ ಕೆಲವು ವಿವರಗಳನ್ನು ನಿಮ್ಗೆ ಹೇಳೋದಾದರೆ, ಈ ಬೌದ್ಧರ ಕಾಲದಲ್ಲಿ ನಡೀತಿದ್ದಂಥ ಬೀದಿ ನಾಟಕಗಳಿಗೆ ಸುಂಕ ವಿಧಿಸ್ತಾ ಇದ್ರು. ಅಂದರೆ ಅಷ್ಟು ಮಟ್ಟಿಗೆ ಪ್ರಭಾವಶಾಲಿಯಾದಂಥ ನಾಟಕಗಳು ಆಗ ನಡೀತಾ ಇದ್ವು. ಆಗ ಒಬ್ಬಳು ನಟಿ, ಜನಪಥ ಕಲ್ಯಾಣಿ ಎನ್ನುವವಳು, ಅವಳ ಪ್ರದರ್ಶನವನ್ನು ನೋಡೋದಕ್ಕೆ 16,000 ಜನಗಳು ಸೇರ್ತಾ ಇದರ ದಾಖಲೆಗಳಿದೆ. ಇದು ಕೌಟಿಲ್ಯನ ಅರ್ಥಶಾಸ್ತ್ರದಲ್ಲಿ ಇದು ಮೆನ್ಷನ್ ಆಗಿದೆ, ಆ ಟ್ಯಾಕ್ಸ್ಗಳನ್ನು ಕಲೆಕ್ಟ್ ಮಾಡ್ತಾ ಇದ್ದಂಥದ್ದು. ಪದ್ಮಪುರಾಣದಲ್ಲಿಯೂ ಕೂಡ ಇದೆ. ಈ ಥರ ನಮ್ಮ ದೇಶದಲ್ಲಿ
ಈ ನಾಟಕ ಆಡುವ ಈ ಪಂಚಮರ ಜಾತಿ ಇರೋದು, ಮತ್ತು ಬುದ್ಧನ ಹತ್ರ ಮೋಕ್ಷಕ್ಕಾಗಿ ಅವರು ಕೇಳ್ಕೊಂಡು ಹೋಗೋದು, ಮುಕ್ತಿಗೆ. ಹೀಗೆ ಈ ಜಾತಿ ಪದ್ಧತಿಯಾಗಿ ಈ ಬೀದಿ ನಾಟಕದವರದ್ದೇ ಒಂದು ಜಾತಿಯಾಗಿ ಸುಮಾರು 2,000 ವರ್ಷಗಳಿಂದ ಇದೆ. ಈಗಲೂ ನಮ್ಮಲ್ಲಿ ಕೇರಳದಲ್ಲಿ ನಾಂಗ್ಯಾರ ಇವರೆಲ್ಲ ಇದ್ದಾರೆ, ನಾಟಕ ಆಡುವ ಜಾತಿಗಳಿದ್ದಾವೆ. ಈ ನಾಟ್ಯಶಾಸ್ತ್ರ ನಿರ್ಮಾಣ ಆಗಿರುವ ಆ ಇತಿಹಾಸ ನೋಡಿದ್ರೆ, ಆ ಸನ್ನಿವೇಶ ನೋಡಿದ್ರೆ, ಆ ಕಥೆ ನೋಡಿದ್ರೆ ಗೊತ್ತಾಗುತ್ತೆ ನಮಗೆ. ಈ ಪಂಚಮರಿಂದ ಅಥವಾ ಈ ಅಸಭ್ಯರಿಂದ ನಾಟಕವನ್ನು ಉಳಿಸೋದಕ್ಕಾಗಿ ಇವರೆಲ್ಲ ದೇವರ ಹತ್ರ ಹೋಗ್ತಾರೆ, ಮೇಲ್ವರ್ಗದವರು ಬೇಡ್ಕೊಳ್ತಾರೆ, ನಮಗೊಂದು ಈ ಅಶ್ಲೀಲತೆಯಿಂದ ಮುಕ್ತವಾದಂಥ ಒಂದು ಥಿಯೇಟ್ರನ್ನು ಕೊಡಿ ಅಂತ ಕೇಳ್ತಾರೆ. ಅವನು ಕೊಡ್ತಾರೆ ಇಂದ್ರ. ಅದನ್ನು ತಂದು ಒಂದು ನಾಟ್ಯ ಮಂಟಪ ಕಟ್ಟಿ, ನಾಟ್ಯ ಮಂಟಪದ ಒಳಗೆ ಇವರು ನಾಟಕವನ್ನು ಆಡೋಕ್ಕೆ ಶುರು ಮಾಡ್ತಾರೆ. ಸೊ ಬೀದಿ ನಾಟಕವನ್ನು ನಿಲ್ಲಿಸೋದಕ್ಕೆ, ಅದೊಂದು ಪ್ರೊಟೆಸ್ಟ್ ರೀತಿಯಲ್ಲಿ ಅಥವಾ ಅವರನ್ನು ಸೈಡ್ಲೈನ್ ಮಾಡೋದಕ್ಕೋಸ್ಕರ ನಮ್ಮ ದೇಶದಲ್ಲಿ ರಂಗಮಂದಿರದ ನಿರ್ಮಾಣ ಆಯಿತು. ಮತ್ತು ಈಗಲೂ ಕೂಡ ಆ ಪದ್ಧತಿಗಳಿದೆ. ಉದಾಹರಣೆಗೆ ನೀವು ಭರತನಾಟ್ಯದಲ್ಲಿ ಅಥವಾ ಸಂಸ್ಕೃತ ನಾಟಕದ ಆರಂಭದಲ್ಲಿ ನೋಡ್ಬೋದು, ಜರ್ಜರವನ್ನು ನಡುವ ಒಂದು ರಿಚುವಲ್ ಇದೆ. ಜರ್ಜರ ಅಂತಂದರೆ ಇಂದ್ರನ ಆಯುಧ. ಅದು ಈ ದಾನವರು ಬಂದು ಈ ನಾಟಕವನ್ನು ಹಾಳು ಮಾಡದೇ ಇರೋ ಹಾಗೆ ತಡೆಯೋದಕ್ಕೆ. ಆದರೂ ಕೂಡ ಇವರು ದಾನವರು ಏನು ಮಾಡ್ತಾಯಿದ್ರು ಅಂದರೆ, ಅವರ ಮಾಯಾವಿದ್ಯೆಯನ್ನು ಉಪಯೋಗಿಸಿ, ವಾಮವಿದ್ಯೆಯನ್ನು ಉಪಯೋಗಿಸಿ, ಅಲ್ಲಿ ಮೇಲ್ವರ್ಗದ ನಟರು ನಟಿಸುವಾಗ ಅವರು ಮಾತು ತಪ್ಪೋ ಹಾಗೆ ಮಾಡ್ತಿದ್ರಂತೆ, ಮೂರ್ಛೆ ಬರೋ ಹಾಗೆ ಮಾಡ್ತಿದ್ರಂತೆ. ಅಂದರೆ ಇದು ಅಹಿಂಸಾವಾದಿಯಾದಂಥ ಇದೇನೆ. ಆದರೂ ಈ ಒಂದು ಕ್ಲ್ಯಾಶ್ ನಮಗೆ ಥ್ರೂ ಔಟ್ ಇವತ್ತಿನ ತನಕ ನಾವು ಒಂದು ಎಳೆ ಕಾಣ್ಬೋದು. ದೇಸಿ ಮತ್ತು ಮಾರ್ಗಿ ರಂಗಭೂಮಿಯ ಈ ಕ್ಲ್ಯಾಶ್ ಇದು ಒಂದು. ನಾನು ಈಗ ಹೇಳಿದಾಗೆ ಇದು ಶುರುವಾಗಿದ್ದು ಈ ಥರದ ನಾವು ಈಗ ಹೇಳ್ತೀವಲ್ಲ ಬೀದಿ ನಾಟಕ ಅನ್ನೋದು ಒಂದು ಪೊಲಿಟಿಕಲ್ ಅಥವಾ ಸೋಷಿಯಲ್ ಇಂಟೆನ್ಷನ್ ಇಟ್ಕೊಂಡು ಶುರುವಾಗಿರುವ ಬೀದಿ ನಾಟಕ. ಇದು ಶುರುವಾಗಿದ್ದು ರಷ್ಯಾದಲ್ಲಿ. ಇನ್ನೂ ಮೀಡಿಯಾಗಳು ಚಾಲ್ತಿಯಲ್ಲಿ ಇಲ್ಲದೇ ಇದ್ದಂಥ ಕಾಲದಲ್ಲಿ ಅಲ್ಲಿ ಬ್ಲೂ ಬ್ಲೌಸ್ ಅನ್ನೋ ಒಂದು ತಂಡ, ಒಂದು ಚಳವಳಿ, ರಂಗ ಚಳವಳಿ ಶುರುವಾಯಿತು. ಸುಮಾರು 5,000ದಷ್ಟು ಈ ಥರದ ಬ್ಲೂ ಬ್ಲೌಸ್ ತಂಡಗಳು ಇಡೀ ರಷ್ಯಾದಲ್ಲಿ, ಬ್ಲೂ ಬ್ಲೇಸಿಯರ್ಸ್, ಬ್ಲೂ ಬ್ಲೌಸ್, ಬ್ಲೂ ಜಾಕೆಟ್ಸ್, ಬ್ಲೂ ಏನೋ ಇರ್ತದೆ. ಆ ತಂಡಗಳು ಸುಮಾರು 5,000ದಷ್ಟು ತಂಡಗಳು ಬೇರೆ ಬೇರೆ ಕಡೆಯಲ್ಲಿ. ಅವ್ರ ಕೆಲಸ ಎಷ್ಟೇ, ಇಟ್ಸ್ ಎ ಲಿವಿಂಗ್ ನ್ಯೂಸ್ ಪೇಪರ್. ಆ ದಿವಸ ನ್ಯೂಸ್ ಪೇಪರ್ನಲ್ಲಿ ಏನು ಬರುತ್ತೆ ಅದನ್ನು ಸ್ಕಿಟ್ ಮಾಡಿ ಓದಲಿಕ್ಕೆ ಬಾರದೇ ಇರೋ ಜನರಿಗೆ ತೋರಿಸೋದು. ಇದು ಒಂದು ಚಳವಳಿ. ಈ ಚಳವಳಿಯ ಪ್ರಭಾವ ಬೇರೆ ಬೇರೆ ಜಗತ್ತಿನ ಎಲ್ಲ ಕಡೆಗೆ ಹಬ್ಬಿತು. ಮತ್ತು ಈ ಬೀದಿ ನಾಟಕದ ಇವತ್ತು ನಾವು ಬಳಸ್ತಾ ಇದ್ದೀವಲ್ಲ ತಂತ್ರ, ಅದು ಬೆಳೆಯೋದಕ್ಕೆ ಕಾರಣ ಆಯಿತು. ಒಂದು ಜರ್ಮನಿಯಲ್ಲಿ ಪಿಸ್ಕೇಟರ್ ಅನ್ನೋನು ಹ್ಯೂಜ್ ಆದ ಇವುಗಳನ್ನು ಮಾಡ್ದ. ಮತ್ತು ರಷ್ಯಾದಲ್ಲೇ ನಾವು ಈಗ ಸರಸ್ವತಿ ಅವರು ಹೇಳಿದರು, ಬಾಡಿಯನ್ನು ಬಳಸೋದು. ಈ ಬಾಡಿಯನ್ನು ಯಂತ್ರದ ಹಾಗೆ ಬಳಸೋದು, ಇದಕ್ಕೆ ಎಟ್ಯೂಡ್ ಅಂತ ಕರೀತಾರೆ. ದೇಹವನ್ನು ಯಂತ್ರದ ಹಾಗೆ ಮತ್ತು ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ ಹಾಗೆ ಬಳಸುವ ಒಂದು ವಿಧಾನ. ಇದು ರಷ್ಯಾದಲ್ಲೇ ಶುರು ಆಯಿತು 1920ಕ್ಕೆ. ಅದು ಈ ಬಾದಲ್ ಸರ್ಕಾರವರೆಗೂ ಬಂದಿದೆ, ಇನ್ನೂ ಮುಂದಕ್ಕೂ ಇದೆ. ಅದಕ್ಕೆ ಎಟ್ಯೂಡ್ಸ್ ಅಂತ ಕರೀತಾರೆ. ನಮಗೆ ಸಮಯ ಇದ್ದರೆ ಅದನ್ನು ಹೇಳ್ಬೋದೇನೋ ಗೊತ್ತಿಲ್ಲ. ಪಿಸ್ಕೇಟರ್ನ ದೊಡ್ಡ ಒಂದು ಪ್ರೊಸೆಷನ್. ಅದು ಎಷ್ಟು ದೊಡ್ಡ ಪ್ರೊಸೆಷನ್ ಅಂತಂದರೆ, ಎಷ್ಟೋ ಎಲಿವೇಟರ್ಸ್ಗಳು, ಎಷ್ಟೋ ಈ ಕ್ರೇನ್ಸ್ಗಳು, 100 ಬೈಕ್ಗಳು ಸ್ಟ್ರೀಟ್ಗಳಲ್ಲಿ ಹೋಗಿ ಪ್ಲೆಕಾರ್ಡ್ಸ್ಗಳನ್ನು ಇಟ್ಕೊಂಡು, ಮತ್ತು ಈ ನ್ಯೂಸ್ ಪೇಪರ್ ಕ್ಲಿಪ್ಪಿಂಗ್ಸ್ಗಳು ಅವುಗಳನ್ನು ಇಟ್ಕೊಂಡು ಈ ನಾಟಕಗಳನ್ನು ಮಾಡ್ತಿದ್ರಂತೆ ದೊಡ್ಡ ಹ್ಯೂಜ್ ಆಡಿಯನ್ಸಿಗೆ. ಅದರಲ್ಲಿ ಒಂದು ಓಪನ್ ಇನ್ ದ ಮ್ಯಾಟರ್ ಆಫ್ ಓಪನ್ ಹೇಮರ್ ಅನ್ನೋದು ಭಾಳ ಪ್ರಸಿದ್ಧವಾದ ನಾಟಕ. ಅಣುಬಾಂಬ್ ತಯಾರಿ ಮಾಡುವ ಒಬ್ಬ ವಿಜ್ಞಾನಿಯನ್ನು ಅಮೇರಿಕದ ಮಿಲಿಟರಿಯವರು ಇವರು ಕೋರ್ಟ್ ಮಾರ್ಷಲ್ ಮಾಡ್ತಾ ಇರುವಂಥ ಒಂದು ನಾಟಕ. ಅದು ಕೊನೆಗೆ ಹೊರಗೆ ಬರುತ್ತೆ. ಅವನು ಅಣುಬಾಂಬನ್ನು ಹಿರೋಶಿಮಾದ ಮೇಲೆ ಹಾಕೋದಕ್ಕೆ ಒಪ್ಪಿರೋದಿಲ್ಲ.
ಅವನನ್ನು ದೇಶದ್ರೋಹಿ ಅಂತ ಟ್ರಯಲ್ ಮಾಡಿರ್ತಾರೆ ಅಮೇರಿಕದ ಇವರು. ಅದನ್ನು ಅದ್ರ ಬಗ್ಗೆ ಡಾಕ್ಯುಮೆಂಟ್ರಿ ಸಿಕ್ಕಿದ ಮೇಲೆ ಆ ಕ್ಲಿಪ್ಪಿಂಗ್ಸ್ ಇಟ್ಕೊಂಡು ಇಡೀ ಆ ಚರ್ಚೆಯನ್ನೇ ಇವರು ಬೀದಿ ನಾಟಕವನ್ನಾಗಿ ಮಾಡಿದ್ರು. ಹೀಗೆ ಈ ಬೀದಿ ನಾಟಕದ ಇತಿಹಾಸ ಇದೆಯಲ್ಲ ಬೇರೆ ಬೇರೆ ರೀತಿಯಲ್ಲಿದೆ. ಸುಮಾರು ಒಂದು ಅನೇಕ ಜನ ಇದ್ದಾರೆ. ಜೂಲಿಯನ್ ಬೆಕ್ ಅನ್ನುವ ಒಬ್ಬ ಲಿವಿಂಗ್ ಥಿಯೇಟರ್ನ ನಡೆಸ್ಕೊಂಡಿದ್ದವರು. ಇವರೆಲ್ಲ ಸುಮ್ಮನೆ ನಮ್ಮಲ್ಲಿ ಏನು ಸಪ್ತರ್ಷಿಯ ಮೇಲೆ ಅವ್ರ ಕೊಲೆ ಆಗಿದೆ, ಗುಂಡನ ಮೇಲೆ ಏಟಾಗಿದೆ. ಸರಿ, ಇವರೆಲ್ಲ 20 ವರ್ಷ ಜೈಲಿನಲ್ಲಿದ್ದು ದೇಶಭ್ರಷ್ಟರಾಗಿ, ಎಲ್ಲರೂ ಕೂಡ ಪಿಸ್ಕೇಟರ್ ದೇಶಭ್ರಷ್ಟನಾಗಿದ್ದ, ಜೂಲಿಯನ್ ಬೆಕ್ನನ್ನು ದೇಶದಿಂದ ಹೊರಗೋಡಿಸಿದ್ರು, ಜೈಲಲ್ಲಿಟ್ಟಿದ್ರು. ಆಮೇಲೆ ಬ್ರೆಕ್ಟನು ಕೂಡ ದೇಶಭ್ರಷ್ಟನಾಗಿದ್ದ. ಹೀಗೆ ಈ ಬೀದಿ ನಾಟಕ ಮಾಡಿದವ್ರೆಲ್ಲರೂ ಕೂಡ ಯಾರು ಸುಖದ ಸುಪ್ಪತ್ತಿಗೆಯಲ್ಲಿ ಇದ್ದವ್ರು ಯಾರೂ ಇಲ್ಲ. ಇವನಿಗಂತೂ ಜೂಲಿಯನ್ ಬೆಕ್ಗೆ ಸುಮಾರು ಎಷ್ಟೋ ವರ್ಷಗಳ ಕಾಲ ಮನೆಯಿಂದ ಹೊರಗೆ ಬರೋದಕ್ಕೆ ಬಿಡ್ತಿರ್ಲಿಲ್ಲ. ಆಗ ರಂಗಕರ್ಮಿಗಳೆಲ್ಲ ಅವನ ಮನೆ ಸುತ್ತನೇ ಎಷ್ಟೋ ವರ್ಷ ದಿನ ಹೋಗಿ ಕೂತ್ಕೊಂಡು ಬಿಡುಗಡೆಗೆ ಆಗ್ರಹ ಪಡಿಸೋದು. ಮತ್ತು ವಿಯೆಟ್ನಾಂ ಅನ್ನುವ ನಾಟಕ ಮಾಡಿದಾಗ, ವಿಯೆಟ್ನಾಂ ವಾರನ್ನು ವಿರೋಧಿಸಿ ನಾಟಕ ಮಾಡಿದಾಗ ಕೊನೆಯಲ್ಲಿ ಒಂದು ಪ್ರೊಸೆಷನ್, ಆ ಪ್ರೊಸೆಷನನ್ನು ವೈಟ್ ಹೌಸ್ ತನಕ ತೆಗೆದುಕೊಂಡು ಹೋಗ್ತಾಯಿದ್ರು. ಇಲ್ಲಿ ಹೀಗೆಲ್ಲ ನೋಡಿದಾಗ ಒಟ್ಟು ಚಳವಳಿ ತುಂಬ ವಿವರಗಳಿದೆ. ನಾವು 3 ರೀತಿಯ ಬೀದಿ ನಾಟಕದ ಧಾರೆಗಳನ್ನು ಗಮನಿಸ್ಬೋದು. ಒಂದು, ಇದನ್ನು ಪ್ರೊಪಗಾಂಡವಾಗಿ ಬಳಸುವಂಥದ್ದು, ಪ್ರಚಾರಕ್ಕೆ. ನಮ್ಮ ವಾರ್ತಾ ಮತ್ತು ಪ್ರಚಾರ ಇಲಾಖೆ ಇದೆಯಲ್ಲ, ಇದೇ ಥರದ ಒಂದು ಇಲಾಖೆ ರಷ್ಯಾದಲ್ಲಿ ಇತ್ತು, ಅವರು ಶುರು ಮಾಡಿದರು. ಅದೇ ರೀತಿ ನಮ್ಮ ಬೇರೆ ಬೇರೆ ದೇಶಗಳು ಈ ಪ್ರಚಾರಕ್ಕೆ, ತಮ್ಮ ಸರ್ಕಾರದ ಪ್ರಚಾರಕ್ಕೆ ಇವುಗಳನ್ನು ಬಳಸ್ಕೊಂಡು. ಈ ಪ್ರಚಾರದ ರಂಗಭೂಮಿ. ಇನ್ನೊಂದು ಅನಾಲಿಟಿಕಲ್ ಆದಂಥ ಸ್ಟ್ರೀಟ್ ಥಿಯೇಟರ್, ಬ್ರೆಕ್ಟು, ಪೆಸ್ಕೇಟರ್ ಮೊದಲಾದವರು ಮಾಡಿದಂಥದ್ದು ರಂಗಭೂಮಿ. ಆಮೇಲೆ ನಾಟಕ ಮಾಡೋದು ಬರೇ ನಿಮಗೆ ಈ ವಿಷಯಗಳನ್ನು ಮನವರಿಕೆ ಮಾಡಿಕೊಳ್ಳೋದಕ್ಕೆ, ಅನ್ಯಾಯದ ವಿರುದ್ಧ ಹೇಳೋದಕ್ಕೆ ಮಾತ್ರ ಅಲ್ಲ. ಇದು ಇಟ್ಸ್ ಎ ರಿಹರ್ಸಲ್ ಫಾರ್ ರೆವಲ್ಯೂಷನ್ ಅನ್ನುವ ಒಂದು ಕಾನ್ಸೆಪ್ಟ್ನಿಂದ ಕೂಡ ರಂಗಭೂಮಿ ಇವತ್ತು ನಡೀತಾ ಇದೆ. ಬ್ರೆಜಿಲ್ನಲ್ಲಿ ಇಟ್ಸ್ ವೆರಿ ಇಂಟ್ರೆಸ್ಟಿಂಗ್. ಅಗಸ್ಟೋ ಬೋಲ್ನ ಕತೆ ನಿಮ್ಗೆ ಹೇಳಿದರೆ ನಿಮ್ಗೆ ಸ್ವಲ್ಪ ಆಸಕ್ತಿ ಕಾಣ್ಬೋದು. ನಾವು ಯಾಕಂದರೆ ಬಾದಲ್ ಸರ್ಕಾರ ರಂಗಭೂಮಿ ನಾವು ಮಾಡಿದ್ದೀಗ ಸ್ಟ್ಯಾಗ್ನೆಂಟ್ ಆಗಿದೆ, ಅದು ನಿಂತ ನೀರಾಗಿದೆ. ಅದನ್ನು ಮತ್ತೆ ಈಗ ಹಳಸಲಾಗಿ ಮತ್ತೇನು ಮಾಡೋದಕ್ಕಾಗಲ್ಲ. ಹೊಸ್ತೇನಾದ್ರು ಮಾಡೋದಿದ್ದರೆ ಜಗತ್ತಿನ ಬೇರೆ ಬೇರೆ ಕಡೆಯಲ್ಲಿ ಆಗ್ತಿರುವ ಎಕ್ಸ್ಪೆರಿಮೆಂಟ್ಗಳನ್ನು ನೋಡಿದರೆ ನಮಗೆ ನಾವು ಮುಂದೆ ಏನು ಮಾಡ್ಬೋದು ಅನ್ನುವ ಒಂದು ಪರ್ಸ್ಪೆಕ್ಟಿವ್ ಸಿಗುತ್ತೆ. ಆ ದೃಷ್ಟಿಯಿಂದ ನೋಡೋದಾದರೆ ಅಗಸ್ಟೋ ಬೋಲ್ ಅವನು ಗೆರಿಲ್ಲಾ ಥಿಯೇಟ್ರ್ ಅಂತ ಕರೀತಾನೆ. ಇದನ್ನು ಗೆರಿಲ್ಲಾ ವಾರ್ ಇದ್ದ ಹಾಗೆ ರಂಗಭೂಮಿಯನ್ನು ಬಳಸ್ಕೊಳ್ಳೋದು. ನಾವೆಲ್ಲ ಹೇಳ್ತೀವಿ, ನಾವು ಸಮುದಾಯದ ಜಾತ ಹೋದಾಗ ಹಿಂದಕ್ಕೆ ಹೇಳ್ತಿದ್ವಿ, ಖಡ್ಗವಾಗಲಿ ಕಾವ್ಯ ಜನರ ನೋವಿಗೆ ಮಿಡಿಯುವ ಪ್ರಾಣಮಿತ್ರ ಅಂತ. ಅದು ಘೋಷಣೆ ಮಾತ್ರ. ಆದರೆ ನಿಜವಾಗಿಯೂ ಥಿಯೇಟ್ರನ್ನು ವೆಪನ್ ಹಾಗೆ ಬಳಸೋನು ಅಗಸ್ಟೋ ಬೋಲ್. ಮತ್ತು ಅವನು ಇಡೀ ಪ್ರೊಸೆಸನ್ನೇ ನಾಟಕ ಪ್ರದರ್ಶನಕ್ಕಾಗಿ ಮಾಡೋದಲ್ಲ, ಕ್ರಾಂತಿಗಾರಿಗಳನ್ನು ತಯಾರು ಮಾಡೋದಕ್ಕೋಸ್ಕರ ಅವನು ನಾಟಕಗಳನ್ನು ಮಾಡ್ತಾಯಿದ್ದ. ಮತ್ತು ಕ್ರಾಂತಿಯನ್ನು ಬೋಧಿಸುವ ನಾಟಕಗಳಲ್ಲ, ಕ್ರಾಂತಿಕಾರಿಗಳೇ ಮಾಡುವ ನಾಟಕ. ಇದಕ್ಕೆ ವ್ಯತ್ಯಾಸ ಇದೆ. ಅದೇ ರಿಹರ್ಸಲ್ ಫಾರ್ ರೆವಲ್ಯೂಷನ್ ಅಂತಲೇ ಅವನು ಅದನ್ನ ಕರೆದ. ಅವನು ಎಷ್ಟು ಇಂಟೆಲಿಜೆಂಟ್ ಆಗಿದ್ದ ಅಂತಂದರೆ, ಮಿಲಿಟ್ರಿ ಸರ್ಕಾರದ ವಿರುದ್ಧ ಇವನು ನಾಟಕ ಮಾಡ್ತಾಯಿದ್ದ. ಬ್ರೆಜಿಲ್ನಲ್ಲಿ ಮಿಲಿಟ್ರಿಯ ಅಧಿಕಾರ ಇತ್ತು. ನಾವೆಲ್ಲ ಇವತ್ತು ಮಾಡ್ತೀವಿ ಅವನು ಮಾಡುವ ಈ ಆರಂಭದ ಘಟ್ಟದ ನಾಟಕ. ಹೇಗಂದರೆ, ಒಂದು ನಾಟಕದ ಕಥೆಯನ್ನು ತಗೊಳ್ಳೋದು, ಆಡೋದು. ಈಗ ಪತ್ರ ಸಂಗಪ್ಪನ ಕೊಲೆನೋ ಬೆಲ್ಚಿನೋ ಆದ ಘಟನೆಯನ್ನು ತಗೊಂಡೋಗಿ ಹೇಳೋದು. ಅದಕ್ಕಿಂತ ಸ್ವಲ್ಪ ಅಡ್ವಾನ್ಸ್ ಆಗಿದ್ದ ಇವನು. ಅವನ ಆರಂಭದ ಘಟ್ಟದಲ್ಲಿ ಎಲ್ಲಿ ತೊಂದರೆಗೊಳಗಾಗಿದ್ದಾರೆ ಜನ, ಫ್ಯಾಕ್ಟ್ರಿಗಳಲ್ಲಿ, ಹಳ್ಳಿಗಳಲ್ಲಿ, ಅಲ್ಲಿ ಹೋಗಿ ಅಲ್ಲಿಯ ಜನರ ಹತ್ರ ಇವರು ವಿಷಯವನ್ನು ಕಲೆಕ್ಟ್ ಮಾಡಿ ಈ ನಟರೆಲ್ಲ ಸೇರಿ ಒಂದು ಕಥೆಯನ್ನು ಹೆಣೆಯೋರು. ಕತೆ ಹೆಣೆದು ಅವರಿಗೆ ಪ್ರದರ್ಶನ ಮಾಡೋರು. ಆಗ ಇದೇ ಥರದ ಖಡ್ಗವಾಗಲಿ ಕಾವ್ಯ ಅಂತ ಹೇಳ್ತೀವಲ್ಲ, ಅವನು ಘೋಷಣೆಗೆ ಹೋಗ್ತಿದ್ದಂತೆ, ನಾವು ಕ್ರಾಂತಿಗಾಗಿ ರಕ್ತ ಚೆಲ್ಲಬೇಕು ಅಂತ. ಸೊ ಆದ ಒಬ್ಬ ರೈತ ಕರೆದ ಅವನನ್ನು, ರಾತ್ರಿ ಊಟಕ್ಕೆ ಕರೆದುಬಿಟ್ಟು, ನೀವು ತುಂಬ ಕರೆಕ್ಟಾಗಿ ಹೇಳಿದಿರಿ, ನಾವು ಕ್ರಾಂತಿ ಮಾಡಬೇಕು,
ನಾನು ಬಣವೆಯಲ್ಲಿ ಒಂದು 20 ಬಂದೂಕು ಇಟ್ಟಿದ್ದೀನಿ, ನೀವು ಇವತ್ತು ಹೋಗುವ ಆ ಜಮೀನ್ದಾರ್ಗೆ ಹೊಡೆಯುವ ಅಂತ. ಅಂದರೆ ಜಮೀನ್ದಾರರು ಮತ್ತು ಒಡೆಯ ಒಕ್ಕಲುಗಳ ಮಧ್ಯೆ ನಡೀತಾ ಇದ್ದ ಗಲಾಟೆ ಅದು. ಇವನಿಗೆ ಸಂಕಟಕ್ಕೆ ಇಟ್ಕೊತ ಯಾರಿಗೆ ಅಗಸ್ಟೋಬಲ್ಗೆ 20 ಜನರ ನಟರ ಕೈಗೆ ಇವರು ಬಂದೂಕು ತಂದು ಕೊಟ್ಟಿದ್ದಾರೆ. ಈಗ ಘೋಷಣೆ ಕೂಗಿದ್ದಾರೆ, ಇವರು ಹೋಗಿ ನಿಲ್ಲಬೇಕು ಯುದ್ಧಕ್ಕೆ. ಇವನು ಹಿಂಜರಿಕೆ ಆಯಿತು. ಸೊ ಇಲ್ಲ, ಅದ ನಂತರ ಇವನ ರಂಗಭೂಮಿಯ ದಾರಿಯನ್ನು ಬದಲು ಮಾಡಿಕೊಂಡ. ಆಗ ಅವನು ಶುರು ಮಾಡ್ಕೊಂಡಿದ್ದು ದ ಫೋರಮ್ ಥಿಯೇಟ್ರ್ ಅಂತ. ಫೋರಮ್ ಥಿಯೇಟ್ರ್ ಅಂತಂದರೆ ಯಾವುದೋ ಜನರ ಹತ್ರ ಹೋಗೋದು, ಅವರ ಸಮಸ್ಯೆಯನ್ನು ಕೇಳೋದು, ಅದು ಒಂದು ಹಂತದವರೆಗೆ ಆ ಕಥೆಯನ್ನು ಇವರು ನಟರೇ ಬೆಳೆಸೋದು, ಮುಂದಕ್ಕೆ ಪ್ರೇಕ್ಷಕರನ್ನು ಕೇಳೋದು, ಇದಕ್ಕೆ ಪರಿಹಾರ ಏನು ಅಂತ. ಅವನು 2-3 ಜನರು ಪರಿಹಾರಗಳನ್ನು ಹೇಳ್ತಾರೆ. ಈ ಸಮಸ್ಯೆ ಇಲ್ಲಿ ತನಕ ಬಂದಿದೆ, ಈ ಸ್ಟ್ರೈಕ್ ಇಲ್ಲಿ ತನಕ ಬಂದಿದೆ, ಇದಕ್ಕೆ ಪರಿಹಾರ ಹೀಗಿರ್ಬೋದು ಅಂತ. ಅದನ್ನು ಇವರು ರಿಹರ್ಸಲ್ ಮಾಡಿ ತೋರಿಸ್ತಾ ಇದ್ರು ಈ 3 ವರ್ಷನ್ಸ್ಗಳನ್ನು. ಬ್ರೆಕ್ಟ್ನು ಇದು ಮಾಡ್ತಿದ್ದ. ಬ್ರೆಕ್ಟ್ ಕೂಡ ಅವನ ಬೋಧನಾ ನಾಟಕದಲ್ಲಿ 2 ಎಂಡಿಂಗನ್ನು ಇಡ್ತಾ ಇದ್ದ. ಯಾಕಂದರೆ ವಿಶ್ಲೇಷಣೆ, ನೀವು ಒಂದು ಪರಿಹಾರ ಅಲ್ಲ, ಇದನ್ನು ನೀವು ಅನಲೈಸ್ ಮಾಡಿ, ಇದು ಇರುವ ರೀತಿ ಈ ರೀತಿಯೂ ಮಾಡ್ಬೋದು ನಾವು ಅನ್ನುವ 2 ಪಾಸಿಬಿಲಿಟೀಸನ್ನು ಬ್ರೆಕ್ಟ್ ತನ್ನ ನಾಟಕಗಳಲ್ಲಿ ತೋರಿಸ್ತಾ ಇದ್ದ. ಬೋಲ್ ಆದರೆ ಇನ್ನೊಂದು ಮುಂದುವರಿಕೆ. ಜನರ ಹತ್ರ ಕೇಳಿ ಅವರು ಏನು ಸಜೆಸ್ಟ್ ಮಾಡ್ತಾರೆ ಅದನ್ನು ಇವರು ಆಡಿ ತೋರಿಸ್ತಾ ಇದ್ರು. ಒಮ್ಮೆ ಏನಾಯ್ತಂದರೆ, ಒಬ್ಬಳು ಪ್ರೆಗ್ನೆಂಟ್ ಹೆಂಗಸು, ಕರಿ ಹೆಂಗಸು, ಅವಳು ಸಜೆಸ್ಟ್ ಮಾಡಿದ್ದು ಈ ಥರ ಎಂಡ್ ಆಗಬೇಕಿದು, ಪರಿಹಾರ ಹೀಗೆ ಅಂತ. ಇವರು ಮಾಡಿದರು, ಎಷ್ಟು ಮಾಡಿದರೂ ಅವಳು ತೃಪ್ತಿ ಆಗಲಿಲ್ಲ. ಇಲ್ಲ, ಇದು ಹಾಗಲ್ಲ ಹಾಗಲ್ಲ ಹಾಗಲ್ಲ, ಇದು ಮಾಡಿ ಸರಿಯಲ್ಲ ಅಂತ ಹೇಳೋಕ್ಕೆ ಶುರು ಮಾಡಿದ್ಲು ಅವಳು. ಇವ್ರಿಗೆ ತಲೆ ರೋಸ್ ಹೋಗಿ, ಬಾರಪ್ಪ ನೀನೇ ಬಾರಮ್ಮ, ನೀನೇ ಸ್ಟೇಜಲ್ಲಿ ಮಾಡಿ ತೋರಿಸು ಅಂತ ಹೇಳ್ದ. ಅವಳು ಬಂದು ಅಭಿನಯ ಮಾಡಿ ತೋರಿಸಿದ್ಲಂತೆ. ಅದು ಎಷ್ಟು ಅದ್ಭುತವಾಗಿತ್ತು ಅಂತಂದರೆ, ಅಲ್ಲಿಯೇ ಇರುವ ಇವರ ಪ್ರೊಫೆಷ್ನಲ್ ಲೆಟರ್ಗಿಂತ ಅವಳು ಅಷ್ಟು ಕನ್ವಿನ್ಸಿಂಗ್ ಆಗಿ ಮಾಡಿದ್ಲಂತೆ. ಅದ ನಂತರ ಅಗಸ್ಟೋಬೋಲ್ ತನ್ನ ರಂಗಭೂಮಿಯ ದಾರಿಯನ್ನು ಬದಲು ಮಾಡಿಕೊಂಡ. ಇದಕ್ಕೆ ಅವನು ಸ್ಪೆಕ್ಟ್ ಆ್ಯಕ್ಟರ್ ಅಂತ ಕರೀತಾನೆ. ಸ್ಪೆಕ್ಟ್ ಅಂದರೆ ನೋಡೋದು, ಆ್ಯಕ್ಟರ್ ಅವರೇ ಸ್ಪೆಕ್ಟ್ ಆ್ಯಕ್ಟರ್. ಮುಂದೆ ಅವನು ಮಾಡಿದ ನಾಟಕಗಳೆಲ್ಲವೂ ಕೂಡ ಅರ್ಧ ನಾಟಕ ಮಾಡೋದು, ಅರ್ಧ ನಾಟಕ ಮಾಡಿದ ಮೇಲೆ ಜನರನ್ನು ಒಳಗೊಂಡು ಅವರಿಂದ ಮುಂದಿನ ಪರಿಹಾರವನ್ನು, ಪಾಸಿಬಿಲಿಟೀಸನ್ನು ತೋರಿಸ್ತಾ ಹೋಗೋದು. ಇದು ಒನ್ಸ್ ಅಗೇನ್ ಮಿಲಿಟರಿ ಸರ್ಕಾರದ ಕೆಂಗಣ್ಣಿಗೆ ಗುರಿಯಾದವನು. ಅವನನ್ನು ಹಿಟ್ ಲಿಸ್ಟಿಗೆ ಸೇರಿಸಿದ್ರು. ಆಗ ಇವನೇನು ಮಾಡ್ದ ಅಂತಂದರೆ, ಇನ್ವಿಸಿಬಲ್ ಥಿಯೇಟ್ರ್ ಅನ್ನೋದನ್ನು ಒಂದು ಹುಡ್ಕೊಂಡ. ಇನ್ವಿಸಿಬಲ್ ಥಿಯೇಟ್ರ್ ಅಂತಂದರೆ, ಉದಾಹರಣೆಗೆ ಮಾರ್ಕೆಟ್ನಲ್ಲಿ ಇವರು ನಟರೆಲ್ಲರೂ ರಿಹರ್ಸಲ್ ಮಾಡಿರ್ತಾರೆ. ಯಾವುದೋ ಒಂದು ತರಕಾರಿಗೆ ಬೆಲೆ ಜಾಸ್ತಿ ಆಗಿರುತ್ತೆ, ಆ ಬೆಲೆಯನ್ನು ಪ್ರಶ್ನೆ ಮಾಡಬೇಕು. ಇವರೇ ನಟರು ಹೋಗಿ ವ್ಯಾಪಾರ ಮಾಡೋದು. ಒಬ್ಬ ಕೊಳ್ಳುವವನು ಇನ್ನೊಬ್ಬ ಪಕ್ಕದಲ್ಲಿ ಕೊಳ್ಳುವವನು, ಇದು ಆಲೂಗೆ ಎಷ್ಟು, kg 10 ರೂಪಾಯಿ. ಯಾಕೆ kg 10 ರೂಪಾಯಿ ಅಂತ ಒಬ್ಬ ಕೇಳ್ತಾನೆ. ಇಲ್ಲ, ಇದು ಈಗ ಎಲ್ಲ ಈ ಕಾರಣಕ್ಕೆ ಇದು ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಈ ರೀತಿ ಇದೆ, ಅದರಿಂದ ಇದಕ್ಕೆ ಬೆಲೆ ಜಾಸ್ತಿ ಆಗಿದೆ. ಹೀಗೆ ಒಂದು 10-6 ಜನ ನಟರು ಸೇರಿ ಆ ಆಲೂ ಬೆಲೆ ಜಾಸ್ತಿ ಆಗಿದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾರೆ. ಆಮೇಲೆ ಸುತ್ತಮುತ್ತ ಜನ ಎಲ್ಲ ಸೇರ್ಕೊಳ್ತಾರೆ. ಈ ನಟರು ಆ ಜಾಗ ಖಾಲಿ ಮಾಡ್ತಾರೆ. ಅಲ್ಲಿಂದ ಅವ್ರವ್ರು ಜಗಳ ಮಾಡಿಕೊಂಡು ಆ ವಿಷಯ ಅವರಿಗೆ ತಲುಪುತ್ತೆ. ಹೀಗೆ ಅನೇಕ ಮಾಡಿದ್ದಾನೆ. ಒಂದು ಭಾಳ ಫೇಮಸ್ ಆದ ಒಂದು ಘಟನೆ ಅಂತಂದರೆ, ರೆಸ್ಟೋರೆಂಟಲ್ಲಿ ಇವರು ತಲೆಮರೆಸ್ಕೊಂಡು ಎಕ್ಸೈಲಲ್ಲಿದ್ದಾಗ ಯಾವುದೋ ಒಂದು ದೇಶದಲ್ಲಿ, ಬಹುಶಃ ಸ್ಕ್ಯಾಂಡಿನೇವಿಯನ್ ಯಾವುದೋ ಒಂದು ದೇಶದಲ್ಲಿ, ಅಲ್ಲಿ ಬಡವರಿಗಾಗಿ ಫ್ರೀ ಉಚಿತವಾಗಿ ತಿಂಡಿ ಅಂತ ಸರ್ಕಾರ ಅನೌನ್ಸ್ ಮಾಡಿರುತ್ತೆ. ಆದರೆ ಈ ಹೋಟೆಲ್ ಮಾಲೀಕರು ಯಾರು ಇದನ್ನು ಅನೌನ್ಸ್ ಮಾಡಿರಲ್ಲ, ಯಾರಿಗೂ ಗೊತ್ತೂ ಇಲ್ಲ. ಇದು ಈ ತಂಡಕ್ಕೆ ಗೊತ್ತಾಗಿ ಜನರನ್ನು ಎಚ್ಚರಿಸಬೇಕು. ಇವರು ಹೋಟ್ಲಿಗೆ ಹೋಗ್ತಾರೆ. ಒಂದಿಷ್ಟು ಜನ ಹೋಟ್ಲಿಗೆ ಹೋಗಿ ತಿಂಡಿ ಆರ್ಡರ್ ಮಾಡ್ತಾನೆ. ಒಬ್ಬ ತಿಂಡಿ ತಿಂತಾನೆ. ಆಮೇಲೆ ತಿಂಡಿ ತಿಂದಾದಮೇಲೆ ಹೋಗಿ ಹೇಳ್ತಾನೆ, ನಾನು ಬಿಲ್ ಕೊಡಲ್ಲ ಅಂತಾನೆ. ಅವನು ಕ್ಯಾಶಿಯರ್ ಗಲಾಟೆ ಶುರು ಮಾಡ್ತಾನೆ, ನೀವು ಬಿಲ್ ಕೊಟ್ಟು ಹೋಗ್ಬೇಕು ಅಂತ. ಇಲ್ಲ, ಈ ಥರ ಹೊಸ ರೂಲ್ ಬಂದಿದೆ, ಬಿಲ್ ಕೊಡಲ್ಲ ನಾನು ಅಂತಾನೆ. ಆಗ ಅಲ್ಲೇ ಶುರು ಆಗುತ್ತೆ. ಇವರು ಗ್ರೂಪ್ನಲ್ಲೇ ಒಬ್ಬ ಲಾಯರ್, ಅವನು ತಗೊಂಡು ಹೋಗ್ತಾನೆ, ನೋಡಿ ಇದು ನಿಮ್ಮ ಆರ್ಡ್ರ್, ಇದು ಗೌರ್ಮೆಂಟ್ ಆರ್ಡ್ರ್, ಇದು ನೀವು ಹಿಂಗೆ ಮಾಡಿ ಅಂತ. ಹೀಗೆ ಇಡೀ ಅಲ್ಲಿರುವ 20 ನಟರು ಆ ಗ್ರೂಪ್ನ ಹೋಟ್ಲಲ್ಲಿರುವ ಇವ್ರ ಜೊತೆಗೆಲ್ಲ ಸೇರಿ ಒಂದು ಸೀನನ್ನು ಕ್ರಿಯೇಟ್ ಮಾಡ್ತಾಯಿದ್ರು. ಸೀನ್ ಕ್ರಿಯೇಟ್ ಮಾಡಿ ಅವ್ರವ್ರ ಮತ್ತೆ ಡಿಸ್ಕಷನ್ ಅವರು ಮುಂದುವರಿಸ್ತಿರ್ತಾರೆ, ಇವ್ರ ಜಾಗ ಖಾಲಿ ಮಾಡ್ತಾರೆ. ಹಿಂದೊಮ್ಮೆ ಒಂದು ಸಲ ಟ್ರೈನಲ್ಲಿ ಹೋಗುವಾಗ ಯಾರೋ ಒಬ್ಬಳು ಹುಡುಗಿಗೆ ಒಂದಿಷ್ಟು ಜನ ಪಂಕ್ಸ್ಗಳು, ಹುಡುಗರು, ಕಿಡಿಗೇಡಿ ಹುಡುಗರು
ಒಬ್ಬಳು ಹುಡುಗಿಗೆ ಬಲಾತ್ಕಾರವಾಗಿ ಮುತ್ತು ಕೊಟ್ಬಿಟ್ರಂತೆ. ಅದು ಇಡೀ ಟ್ರೈನಲ್ಲಿರುವಂಥ ಈ ಮೆಟ್ರೋ ಟ್ರೈನ್ ಥರದಲ್ಲಿರುವ ಇದು ಟ್ರೈನು, ಜನ ಯಾರೂ ನೋಡದೆ ಏನೂ ಹೇಳಲಿಲ್ಲ. ಅವಳು ತೀರಾ ಅವಮಾನದಲ್ಲಿ ಹತ್ಕೊಂಡು ಹೋದ್ಲಂತೆ. ಇದು ವಿಷಯ ಇವ್ರಿಗೆ ಗೊತ್ತಾಯ್ತು. ಮರುದಿನ ಈ ತಂಡದ ನಟಿಯರು ಬಾಯಿ ತುಂಬ ಲಿಪ್ಸ್ಟಿಕ್ ಹಾಕ್ಕೊಂಡು ಆ ಟ್ರೈನಲ್ಲಿರುವ ಎಲ್ಲ ಹುಡುಗರಿಗೆ ಹೋಗಿ ಮುತ್ತು ಕೊಡೋದು. ಅದರಿಂದ ಅವ್ರ ಮುಖೆಲ್ಲ ಇತ್ತು, ಆ ಹುಡುಗರೆಲ್ಲ ಗಂಡಸರೆಲ್ಲ ಗಲಾಟೆ ಶುರು ಮಾಡಿದ್ರಂತೆ. ಆಗ ಇವರು ಹುಡುಗಿಯರು ಹುಡುಗರಿಗೆ. ಸೊ ಆಮೇಲೆ ಅಲ್ಲಿ ಅವ್ರು ಶುರು ಮಾಡಿದರು, ನಿನ್ನೆ ಹುಡುಗಿಗೆ ಇದಾದಾಗ ಯಾರೂ ಮಾತಾಡಲಿಲ್ಲ, ಇವತ್ತು ಯಾಕೆ ಗಲಾಟೆ ಮಾಡ್ತೀರಿ ಅಂತ ಇವರು. ಹೀಗೆ ಈ ಥರದ ಅನೇಕ ಪ್ರಯೋಗಗಳು ಇವತ್ತು ರಂಗಭೂಮಿಯಲ್ಲಿ ಬೀದಿ ನಾಟಕದ ಇದರುಗಳಲ್ಲಿ ಆಗ್ತಾಯಿದೆ. ಈಗ ಹೊಸದಾಗಿ ಸ್ಪೇನಲ್ಲಿ ಒಂದು ಶುರುವಾಗಿದೆ, ಮೈಕ್ರೋ ಥಿಯೇಟ್ರ್ ಅಂತ. ಸಣ್ಣ ಸಣ್ಣ ಗುಂಪುಗಳಾಗಿ ಯಾವುದಾದ್ರೂ ಒಂದು ಪ್ಲೇಸ್ಗೆ ಹೋಗಿ, ಉದಾಹರಣೆಗೆ ಈ ಬ್ರೋದೆಲ್ ಸೂಳೆಯರ ವೇಶ್ಯಾವಾಟಿಕೆಗೆ ಹೋಗಿ ಅಲ್ಲಿಯ ವೇಶ್ಯೆಯರಿಗೆ ಇವರು ಗಿರಾಕಿಗಳ ಹಾಗೆ ಹೋಗಿ ಅವರಿಗೆ ಇದು ತಿಳಿಸೋದು, ವಿಷಯಗಳನ್ನು ತಿಳಿಸಿ ಮೊಬಿಲೈಸ್ ಮಾಡುವ ಕೆಲಸ. ಇದು ಕ್ರಾಂತಿಗಾಗಿ ಮಾಡುವ ರಿಹರ್ಸಲ್ ಅಂತ ಅವನು ಕರ್ಕೊಳ್ತಾನೆ. ಇಟ್ಸ್ ಎ ರಿಹರ್ಸಲ್ ಫಾರ್ ದ ರೆವಲ್ಯೂಷನ್. ಬಾದಲ್ ಸರ್ಕಾರ್ ಬಗ್ಗೆ ಹೇಳೋದಾದರೆ ನನಗೆ ಸ್ವಲ್ಪ ರಿಸರ್ವೇಷನ್ ಇದೆ. ಬಾದಲ್ ಸರ್ಕಾರ್ ನಾವು ಅವರನ್ನು 2 ಘಟ್ಟಗಳಲ್ಲಿ ನೋಡ್ಬೋದು. ಒಂದು, ಅವರು ನಾಟಕಕಾರರಾಗಿ ಏವಂ ಇಂದ್ರಜಿತ್ ಮಾಡಿದ ಆ ನಾಟಕದ ಘಟ್ಟ. 2ನೆಯ ಘಟ್ಟ, ಅವರು ಲಂಡನ್ಗೆ ಹೋಗಿ ಸಿವಿಲ್ ಪ್ಲ್ಯಾನರ್ ಆಗಿ ಲಂಡನ್ಗೆ ಹೋಗಿ ಅಲ್ಲಿ ಜಾನ್ ಲಿಟಲ್ವುಡ್ ಅಂತ ಆಕೆಯ ಜೊತೆಗೆ ಅವರ ಥಿಯೇಟ್ರ್ ವರ್ಕ್ಶಾಪ್ನಲ್ಲಿ ಇವರು ದಿನ ಭಾಗವಹಿಸಿ ಪುನಃ ಇಂಡಿಯಾಕ್ಕೆ ಬಂದು ಅವರ ನಾಟಕಕಾರ ಕೆಲಸವನ್ನು ಬಿಟ್ಟು ಥಿಯೇಟ್ರನ್ನ ಪ್ರಾಕ್ಟೀಸ್ ಮಾಡೋದಕ್ಕೆ ಶುರು ಮಾಡಿದರು. ಥಿಯೇಟ್ರನ್ನ 3ನೇ ರಂಗಭೂಮಿಯನ್ನು ಹುಟ್ಟಾಕೊಂಡು ಅದರ ಮೂಲಕ ಅವರು ಕಂಪ್ಲೀಟ್ಲಿ ಥಿಯೇಟ್ರ್ ಪ್ರಾಕ್ಟಿಷನರ್ ಆಗಿ ಬದಲಾವಣೆ ಆದದ್ದು. ಇಲ್ಲಿ ಒಂದು ವಿಷಯ ಏನಂತಂದರೆ, ಅವರ ಏವಂ ಇಂದ್ರಜಿತ್ ನಾಟಕದ ವಸ್ತುವನ್ನು, ಅದರ ಸ್ಟ್ರಕ್ಚರನ್ನು ನೋಡಿದರೆ ಅದು ನಿಹಿಲಿಸ್ಟಿಕ್ ಆದಂಥ ವಾದವನ್ನು ಅಥವಾ ಎಕ್ಸಿಸ್ಟೆನ್ಷಿಯಲಿಸಮ್ನ ವಾದವನ್ನು ಹೇಳುವಂಥ ನಾಟಕ. ಕಾಮೂದು ಮಿತ್ ಆಫ್ ಸಿಸಿಫಸ್ ಅಂತ ಒಂದು ಇದಿದೆ, ಪ್ರಬಂಧ ಇದೆ. ಸಿಸಿಫಸ್ ಅನ್ನುವವನು ಒಬ್ಬ ಗ್ರೀಕ್ ಪುರಾಣ ಪುರುಷ. ಅವನಿಗೆ ಶಾಪ ಆಗಿರುತ್ತೆ. ಅವನ ಶಾಪ ಏನಂದರೆ, ಅವನು ಒಂದು ದೊಡ್ಡ ಬಂಡೆಕಲ್ಲನ್ನು ಬೆಟ್ಟದ ಮೇಲೆ ತಗೊಂಡೋಗಿ ಇಡಬೇಕು. ಹಗಲೆಲ್ಲ ಅವನು ತಗೊಂಡೋಗಿ ಇಡ್ತಾನೆ. ರಾತ್ರಿ ಆಗುವಾಗ ಆ ಬಂಡೆ ಉರುಳಿ ಕೆಳಗೆ ಬರುತ್ತೆ. ಇವನಿಗೆ ಅದು ಶಾಪ. ಪ್ರತಿದಿನ ಬಂಡೆಯ ಮೇಲೆ ತಗೊಂಡು ಹೋಗಬೇಕು, ಅದು ವಾಪಸ್ ಕೆಳಗೆ ಬರುತ್ತೆ. ಏವಂ ಇಂದ್ರಜಿತ್ ನಾಟಕದ ಕತೆ ಕೂಡ ಇದೇ ಥರದ್ದು. ಅಮಲ್ ಒಬ್ಬ ನಾಟಕಕಾರ ಬರ್ತಾನೆ, ಪಾತ್ರಗಳನ್ನು ಹುಡುಕ್ಬೇಕು ಅವನು. 3 ಜನರನ್ನು ಹುಡುಕ್ತಾನೆ, ಅಮಲ್, ವಿಮಲ್, ಕಮಲ್ ಅಂತ. ಇವರೆಲ್ಲರೂ ಜೀವನವನ್ನು ಇದ್ದ ಹಾಗೆ ಒಪ್ಕೊಂಡವರು. ಮದುವೆ ಆಗಬೇಕು, ವಿದ್ಯೆ ಪಡಿಬೇಕು, ಕೆಲಸ ಸಿಗಬೇಕು, ಮದುವೆ ಆಗಬೇಕು, ತಮ್ಮ ಮಕ್ಕಳಿಗೆ ಸ್ಕೂಲಿಗೆ ಕಳಿಸ್ಬೇಕು. ಈ ಥರದ ದೈನಂದಿನ ಜೀವನದ ಇವುಗಳಲ್ಲೇ ಇರುವ 3 ಜನರು ಜೀವನವನ್ನು ಇದ್ದ ಹಾಗೆ ಒಪ್ಕೊಂಡವರು. ಅದರಲ್ಲಿ ಒಬ್ಬ ಬರ್ತಾನೆ, ಇಂದ್ರಜಿತ್. ಇಂದ್ರಜಿತ್ನಿಗೆ ಈ ಏಕತಾನತೆ ಇಷ್ಟ ಇಲ್ಲ. ಅವನಿಲ್ಲ, ಇದು ಬದಲಾವಣೆ ಆಗಬೇಕು ಅಂತ ಚಾಲನೆ ಮಾಡ್ತಾನೆ. ತುಂಬ ಹೋರಾಟ ಮಾಡ್ತಾನೆ. ಅವನು ಪ್ರೀತಿಸಿದ ಹುಡುಗಿ ಕೂಡ ಕೈ ಕೊಡ್ತಾಳೆ. ಕೊನೆಯಲ್ಲಿ ಇವನು ಸೋತೋಗ್ತಾನೆ. ಇಂದ್ರಜಿತ್ ಸೋತೋಗಿ ಅವನ ಹೆಸರನ್ನು ಅಮಲ್, ವಿಮಲ್, ಕಮಲ್ ಜೊತೆಗೆ ನಿರ್ಮಲ್ ಅಂತ ಇಟ್ಕೊಳ್ತಾನೆ. ಮತ್ತು ನಾಟಕದ ಕೊನೆಯ ಡೈಲಾಗ್ ಏನಂತಂದರೆ, ನಾವು ಬದುಕಬೇಕು, ಮುಂದಕ್ಕೆ ಹೋಗಬೇಕು, ಮುಂದಕ್ಕೆ ನಾನು ಪ್ರಯಾಣ ಮಾಡಬೇಕು, ಆದರೆ ನನಗೆ ದಾರಿ ಇಲ್ಲ ಅಂತ ಹೇಳೋದ್ರ ಜೊತೆಗೆ ನಾಟಕ ಮುಗಿಯುತ್ತೆ. ಈ ಫಿಲಾಸಫಿ ಇದೆಯಲ್ಲ, ಅವರ ಎಲ್ಲ ನಾಟಕಗಳಲ್ಲಿದೆ. ಅಫ್ಕೋರ್ಸ್ ಆ ಒಳ್ಳೆಯ ನಾಟಕಗಳೇ ಅವು. ಇದಕ್ಕೆ, ಈ ವಾದಕ್ಕೆ ಸ್ವಲ್ಪ ಟ್ಯಾಗೋರ್ರ ಸಿಂಬಲಿಸಮ್ ಕೂಡ ಸೇರಿಕೊಂಡು ಇದೊಂದು ಅಸಂಗತ ಆಗಿದೆ. ಇದು ಯುರೋಪಿಯನ್ ಅಸಂಗತ ನಾಟಕಗಳಲ್ಲ.
ನಮ್ಮ ಟಿಂಗ್ರ ಬುಡ್ಡಣ್ಣ ಇಂಥವೆಲ್ಲ ಈ ಥರದ ಒಂದು ಕತೆ ಇದೆ. ಅದಕ್ಕೆ ಆ ಕಥೆಯನ್ನು ಸಿಂಬಾಲಿಕ್ ಆಗಿ ಹೇಳುವಂಥದ್ದು ಇದೆ. ಅಬ್ಸರ್ಡು ಅಲ್ಲ, ಎಕ್ಸಿಸ್ಟೇಷನ್ ಅಸ್ತಿತ್ವವಾದಿ ನಾಟಕಗಳು ಅಲ್ಲ, ಆ ಥರದ ಒಂದು ಮಾಡೆಲ್ ಇದು. ಆಮೇಲೆ ಪಗ್ಲಾಗೌಡ ಬಗ್ಗೆ ಇವರು ಹೇಳಬೇಕಿತ್ತು. 3 ಜನ ಯುವಕರು ಸ್ಮಶಾನದಲ್ಲಿ ಕೂತ್ಕೊಂಡಿದ್ದಾರೆ. ಅವರು 3 ಜನ ತಮ್ಮ ಪ್ರೀತಿ ವಂಚಿತರು. ಆ 3 ಜನರ ಪ್ರೇಯಸಿಯರು ಈ ಪ್ರೇಮ ವೈಫಲ್ಯದಿಂದ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಇವರು 3 ಅವರ ಒಂದು ಚಿತೆ ಉರಿತಾ ಇರುತ್ತೆ. ಇವರು 3 ಜನ ಕೂತು ಆ ಚಿತೆ ಉರಿಯೋ ತನಕ ಇವರು ಕಾಯಬೇಕು. ಇವರು ಡ್ರಿಂಕ್ಸ್ ಗುಂಡು ಹಾಕೋಕೆ ಶುರು ಮಾಡ್ತಾರೆ. ಗುಂಡು ಹಾಕ್ಕೊಂಡು ನಶೆ ಏರಿ ಇವರು ಒಬ್ಬೊಬ್ಬರೇ ತಮ್ಮ ಆತ್ಮನಿವೇದನೆ ಮಾಡ್ಕೊತಾರೆ, ಪಶ್ಚಾತ್ತಾಪ ಪಡ್ತಾರೆ. ನಾನು ಇಂಥ ಹುಡುಗಿನ ಪ್ರೀತಿ ಮಾಡ್ತಿದ್ದೆ, ಅವಳು ಹೀಗಾದ್ಲು. ಇಲ್ಲಿ ಬರುವ ಹುಡುಗಿ ಒಬ್ಬಳೆ. ಆ 3 ಜನರ ಸತ್ತು ಹೋದವಳು ಒಬ್ಬಳೆ. ಮುಂದೆ ಈ ಥರ ನಾಟಕ ರಚನೆಯಲ್ಲೂ ಕೂಡ ತೆಂಡೂಲ್ಕರ್ ಮೇಲೆ, ಆಮೇಲೆ ಟೆಕ್ನಿಕ್ನಲ್ಲೂ ಕೂಡ ತೆಂಡೂಲ್ಕರ್ ಮತ್ತು ಮೋಹನ್ ರಾಕೇಶರ ಅದೇ ದೂರ ಕೂಡ ಇದೇ ಥರದ್ದು. ಒಬ್ಬಳು ಹುಡುಗಿ, 4 ಜನ ಗಂಡು ಪಾತ್ರಗಳು ಬರ್ತವೆ. ಇದಕ್ಕೆಲ್ಲ ಕಾರಣರಾದವರವರೇ. ಮತ್ತು ಗೋಡೆ, ಈ ಬಾಲ ಸರ್ಕಾರ ಅವರು ಈ ಯಂತ್ರ ಮಾನವ ಕಲ್ಪನೆಯ ಆಬ್ಜೆಕ್ಟ್ಸ್ಗಳನ್ನು ಬಳಸ್ತಾರಲ್ಲ, ಬಯೋಮೆಕ್ಯಾನಿಕ್ಸ್ ಥರದ್ದು, ಎಟ್ಯೂಡ್ಸ್ ಅಂತೇಳಿ ನಾವು ಕರಿತೀವಿ ಅದನ್ನು. ಅದೆಲ್ಲ ತೆಂಡೂಲ್ಕರ್ ಅವರ ಘಾಸಿರಾಮ್ ಕೊತ್ವಾಲದಲ್ಲಿದೆ. ಗೋಡೆ ಆಗುತ್ತೆ, ಮನುಷ್ಯರೇ ಮಾವಿನ ಮರಗಳಾಗ್ತಾರೆ. ಇದೆಲ್ಲ ಬಾಲ ಸರ್ಕಾರವರ ಪ್ರಭಾವ. ಅಂದರೆ ಸಮಕಾಲೀನರಾದ ನಾಟಕಕಾರರ ಮೇಲೆ ಕೂಡ ಇವರು ಬಹಳ ಪ್ರಭಾವವನ್ನು ಬೀರಿದವರು. ನಾವಿಲ್ಲೊಂದು ಟ್ರಿಬ್ಯೂಟ್ ಫಂಕ್ಷನ್ ಮಾಡಿದಾಗ, ಬಾಲ ಸರ್ಕಾರ ಅವರು ತೀರ್ಕೊಂಡಾಗ ಟ್ರಿಬ್ಯೂಟ್ ಫಂಕ್ಷನ್ ಮಾಡಿದ್ವಿ. ಆಗ ಕಾರ್ನಾಡ್ರು ನನಗೆ ಫೋನ್ ಮಾಡಿ ಸ್ವಲ್ಪ ಗದರಿಸಿದ್ರು, ನನ್ನನ್ನು ಯಾಕೆ ಕರೀಲಿಲ್ಲ ಅಂತ. ನಾವು 3ನೇ ರಂಗಭೂಮಿ, ನಮಗೆ ಬಾಲ ಸರ್ಕಾರ, ನಮ್ಗೆ 3ನೇ ರಂಗಭೂಮಿ ಮಾತ್ರ ಗೊತ್ತು. ಇಂದ್ರಜಿತ್ತು ಇತಿಹಾಸ ನಮ್ಗೆ ಗೊತ್ತಿಲ್ಲ. ಅಂದರೆ ಆ ರೀತಿಯ ನಾಟಕಕಾರರು ಕಾರಂತರಿಗೆ ಬಹಳ ಸ್ನೇಹಿತರಾಗಿದ್ದವರು, ಕಾರಂತರು ತುಂಬ ಆತ್ಮೀಯರಾಗಿದ್ದವರು. ಇದೊಂದಿದೆ. ಇದನ್ನು ನಾವು ಮಾರ್ಕ್ಸ್ವಾದಿ ಅಂತ ಅವರ ಟೆಕ್ಸ್ಟ್ ವಿಷಯದಲ್ಲಿ ಹೇಳೋಕ್ಕಾಗಲ್ಲ. ನಂತರ ಕೂಡ ಅವರು ಇಂಗ್ಲೆಂಡಿಂದ ಬಂದ ಮೇಲೆ ಇರುವ ನಾಟಕಗಳು, ಉದಾಹರಣೆಗೆ ಮೆರವಣಿಗೆ ಕೂಡ ಅದನ್ನು ನೀವು ಶುದ್ಧ ಮಾರ್ಕ್ಸ್ವಾದಿ ಅಂತ ನಮಗೆ ಕರೆಯೋದಕ್ಕೆ ಸ್ವಲ್ಪ ನನಗೆ ಹಿಂಜರಿಕೆ ಇದೆ. ಅಲ್ಲೇನಾಗುತ್ತೆ, ಒಬ್ಬ ಮಗ ಅವನು ಭವಿಷ್ಯತ್ ಕಾಲವನ್ನು ರೆಪ್ರೆಸೆಂಟ್ ಮಾಡುವ ಒಂದು ಸಿಂಬಲ್. ಅವನು ಕಳೆದು ಹೋಗ್ತಾನೆ ಅಥವಾ ಮರ್ಡರ್ ಆಗಿರ್ತಾನೆ. ಅವನ ಅಜ್ಜ ಅವನನ್ನು ಹುಡುಕ್ತಾ ಇರ್ತಾನೆ. ಇಡೀ ನಾಟಕದಲ್ಲಿ ಈ ಕಳೆದು ಹೋದ ಮೊಮ್ಮಗನನ್ನು ಅಜ್ಜ ಹುಡುಕ್ತಾ ಇರ್ತಾನೆ. ಅಜ್ಜ ಹಳೆಯ ಒಂದು ನೈತಿಕತೆಯನ್ನು ಪ್ರತಿಪಾದಿಸುವನು. ಈ 2ನೇ ಘಟ್ಟ ಇದೆಯಲ್ಲ, ಇವರು ಬಾದಲ್ ಸರ್ಕಾರ ಅವ್ರದ್ದು. ಮೊದಲನೆಯದು ಅಸ್ತಿತ್ವವಾದಿ ನೆಲೆಯಾದರೆ, 2ನೇಯದು ಅವ್ರದ್ದು ನೀವು ಏನು ಹೇಳ್ಬೋದು, ನೈತಿಕ ಸ್ವಯಂ ವಿಶ್ಲೇಷಣಾತ್ಮಕವಾದ ಒಂದು ಏನು ಶಿಫ್ಟ್, ಅವರು ಪಲ್ಲಟ ಅವರ ಐಡಿಯಾಲಜಿಯಲ್ಲಿ ಬಂದಿದ್ದೇ ಹೊರತು, ಅದು ಏನು ಹ್ಯೂಮನಿಸ್ಟ್ ಸೋಷಲಿಸಮ್ ಅಂತ ನೀವು ಕರಿಬೋದೇನೋ ಆ ಥರದ್ದು ಹೊರತು ಶುದ್ಧ ಮಾರ್ಕ್ಸ್ವಾದದ ಆ ಥರದ ಅಂತ ನನಗನ್ಸಲ್ಲ. ಇನ್ನು ಅವ್ರ ಬಗ್ಗೆ ಚರ್ಚೆ ಮಾಡ್ಬೋದು ನಾವು, ಅವರ ಟೆಕ್ಸ್ಟ್ನಲ್ಲಿರುವ ವಿಷಯಗಳ ಬಗ್ಗೆ. ಅದರಲ್ಲಿ ಅವ ಮೊಮ್ಮಗ ಕಳೆದು ಹೋಗ್ತಾನೆ, ಅಜ್ಜ ಹುಡುಕ್ತಿರ್ತಾನೆ. ಈ ವರ್ತಮಾನದ ಬದುಕಿನಲ್ಲಿ 100 ಮೆರವಣಿಗೆಗಳು ಹೋಗ್ತಿರ್ತವೆ. ಪೊಲಿಟಿಷಿಯನ್ಸ್ಗಳ ಮೆರವಣಿಗೆ ಹೋಗುತ್ತೆ. ಇವು ಸತ್ತವನು ಜನರ ಮಧ್ಯೆ ಕೂತಿರ್ತಾನೆ. ಇಲ್ಲಿ ಜನರ ಅರೇಂಜ್ಮೆಂಟ್ ತುಂಬ ಇಂಪಾರ್ಟೆಂಟ್. 2ನೇ ಹಂತದಲ್ಲಿ, ಅಂದರೆ 2ನೇ ಬಾದ ಸರ್ಕಾರ 2ನೇ ಇನ್ನಿಂಗ್ಸಲ್ಲಿ ಇವರು ಸ್ಪೇಸನ್ನು, ಆ್ಯಕ್ಟ್ರಸನ್ನು ಬಳಸೋದು ಮತ್ತು ಟೆಕ್ಸ್ಟನ್ನು ಅದಕ್ಕೆ ಸರಿಯಾಗಿ ಕ್ರಿಯೇಟ್ ಮಾಡೋದು ಒಟ್ಟೊಟ್ಟಿಗೆ ಮಾಡ್ಕೊಂಡಿದ್ರು. ಜನರ ಮಧ್ಯದಿಂದ ಬರ್ತಾರೆ. ಅನೇಕ ದಾರಿಗಳಿದೆ ಜನರ ಮಧ್ಯಗಳು, ಸಣ್ಣ ಸಣ್ಣ ಪಾತುಗಳು. ಅಲ್ಲೆಲ್ಲಿಂದ ಅವನು ಬರ್ತಾನೆ, ಕೊಲೆ ಆದವನು, ಮತ್ತು ಕೊಲೆ ಆಗ್ತಾನೆ, ಮತ್ತು ಮೊಮ್ಮಗ ಸತ್ತು ಹೋಗ್ತಾನೆ. ಇನ್ನೊಂದು ಯಾವುದೋ ಪ್ರೊಸೆಷನ್ ಬರ್ತಾ ಇರುತ್ತೆ, ಮದುವೆ ಪ್ರೊಸೆಷನ್, ಅಲ್ಲಿ ಎದ್ದು ಬರ್ತಾನೆ. ಸಾವಿನ ಪ್ರೊಸೆಷನ್ನಲ್ಲಿ ಎದ್ದು ಬರ್ತಾನೆ. ಹೀಗೆ ಇದಕ್ಕೆ ಜೂ ಅಂತ ಕರೀತಾರೆ ಥಿಯೇಟ್ರ್ನ ಲ್ಯಾಂಗ್ವೇಜಲ್ಲಿ. ಆಟ, ಹುಟ್ಟುವ ಮತ್ತು ಸಾಯುವ ಆಟ, ಅಥವಾ ಇದು ಯಾವುದೋ ಒಂಥರದ ಆಟ. ಮೇಯರ್ ಹೋಲ್ಡ್ ಅನ್ನೋನು ಇದನ್ನು ಕಾಯಿನ್ ಮಾಡಿದ್ದಾನೆ.
ಈ ಇಡೀ ನಾಟಕವನ್ನು ಒಂದು ಆಟದ ಒಳಗೆ ಕಟ್ಟುವುದು. ಇವರು ಹುಡುಕ್ತಾ ಇರ್ತಾರೆ, ಅವನು ಸತ್ತೋಗ್ತಾನೆ, ಹುಡುಕುವ ಮತ್ತು ಸಾಯುವ ಆಟ. ಇನ್ನೊಂದು ಎಟ್ಯೂಡ್ಸ್, ವ್ಯಾಯಾಮಗಳು. ಅದರಲ್ಲಿ ಈ ಜೈವಿಕ ಯಂತ್ರ, ದೇಹವನ್ನು ಯಂತ್ರದ ಹಾಗೆ ಬಳಸೋದು. ಇದು ಕನ್ಸ್ಟ್ರಕ್ಟಿವಿಸಮ್ ಅಂತ ಕರೀತಾರೆ. ಇಡೀ ಸೆಟ್ಟನ್ನು ಯಂತ್ರದ ಹಾಗೆ ಬಳಸೋದು, ದೇಹವನ್ನು ಯಂತ್ರದ ಹಾಗೆ ಬಳಸೋದು. ರಷ್ಯಾದ ರೆವಲ್ಯೂಷನ್ ಆದಮೇಲೆ ಎಲ್ಲವೂ ಕೂಡ ಯಂತ್ರವೇ ಅದೇ ಮೇನ್ ಎಕ್ಸ್ಪ್ರೆಷನ್ ಆಗಿ ಬಂದಂಥ ಸಂದರ್ಭದಲ್ಲಿ ಅದನ್ನ ಆ ಇಸ್ಥೆಟಿಕ್ಸನ್ನು ಲೆಫ್ಟ್ ಥಿಯೇಟರ್ನವರು, ಎಡವಾದಿ ರಂಗಭೂಮಿ ಹುಟ್ಟಾಕೊಂಡಿರುತ್ತೆ. ಅದು ಮುಂದೆ ಬಾದಲ್ ಸರ್ಕಾರಕ್ಕೆ ಬರುತ್ತೆ. ಬಾದಲ್ ಸರ್ಕಾರ ಅವರು ಇದನ್ನು ಬಹಳ ಪರಿಣಾಮಕಾರಿಯಾಗಿ ಬಳಸ್ತಾರೆ. ಅದು ಬಹಳ ಇಂಪಾರ್ಟೆಂಟ್ ಆದ ಕಾಂಟ್ರಿಬ್ಯೂಷನ್. ಮಾನವ ಯಂತ್ರವಾಗಿ, ಮಾನವನ ದೇಹವನ್ನು ಸಂಗೀತೋಪಕರಣದ ಹಾಗೆ ಬಳಸೋ ವಿಧಾನ